ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ಫ್ರೈಡೇ ವ್ಲಾಗ್ ನೋಡ್ರಿ. ಶುಕ್ರವಾರ ದಿನ ಏನಂತ ಹೇಳಿದ್ರೆ, ನಾನು ಇವತ್ತು ಬೆಳಿಗ್ಗೆ ನಮ್ಮದು ನಾಷ್ಟ ಹೆಲ್ದಿಯಾಗಿ ಆಮೇಲೆ ರುಚಿಯಾಗಿರುವಂಥ ಒಂದು ತಾಲಿಪಟ್ಟಿ ಮಾಡ್ಕೋಬೇಕಂತ ಹೇಳಿ ನಾನು ಮಾಡ್ಕೊಳಕತ್ತಿದ್ದೆ ರೀ. ಅದಕ್ಕಂತ ಹೇಳಿ ನಾನಿಲ್ಲಿ ಮಸಾಲೆ ಖಾರನ ನಾನಿಲ್ಲಿ ಮಿಕ್ಸಿಗೆ ಮಾಡ್ಕೊಳಕ್ಕೆ ಶುಂಠಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಹಾಕಿ ನಾನು ಈ ತಾಲಿಪಟ್ಟಿ ಹಾಕ್ಕೊಳಕ್ಕಂತ ಹೇಳಿ ಹಸಿ ಖಾರನ ನಾನು ಅದಕ್ಕೆಲ್ಲ ಆ ಹಸಿ ಖಾರದಾಗ ಅದನ್ನೆಲ್ಲ ಹಾಕಿ ರುಬ್ಕೊಂಡಾತಂತ ರುಬ್ಕೊಳಕತ್ತಿದ್ದೆ. ಹಂಗೆ ನೋಡ್ರಿ, ಇಲ್ಲಿ ಸೌತೆಕಾಯಿ ತೆರೆದಿಟ್ಕೊಂಡಿದ್ದೆ. ಎರಡು ಸಣ್ಣ ಸಣ್ಣದು ಸೌತೆಕಾಯಿ ತೆರೆದಿಟ್ಕೊಂಡಂಥದ್ದು ರೀ. ಆಮೇಲೆ ಒಂದೆರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥದ್ದು. ಆಮೇಲೆ ಈಗ ನೋಡ್ರಿ, ನಾನು ಅದೇನು ಖಾರನ ಹಾಕ್ಕೊಂಡೆ ಅಲ್ರಿ ಮಿಕ್ಸಿಗೆ, ಆ ಖಾರನ ನಾನು ಈಗಲೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ವಿಡಿಯೋನ ಪೂರ್ತಿ ನೋಡ್ರಿ. ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಾನೀಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ನೋಡ್ರಿ. ಏನಂತ ಹೇಳಿದ್ರೆ, ಈ ರೀತಿ ನಾವು ತಾಲಿಪಟ್ಟಿ ಎಲ್ಲ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಈ ರೀತಿ ಎಲ್ಲನೂ ಮಸಾಲೆ ಖಾರ ಹಾಕಿ ಮಾಡ್ಕೊಳ್ಳೋದ್ರಿಂದ ಹಸಿ ಖಾರದ ಟೇಸ್ಟ್ ಬೇರೆ ರೀ. ಅದ್ರಾಗ ನಾವು ಅದಕ್ಕೆ ಶುಂಠಿ ಆಮೇಲೆ ಕೊತ್ತಂಬರಿ ಈ ರೀತಿ ಎಲ್ಲ ಹಾಕಿ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿನೂ ಜಾಸ್ತಿ ಆಕತ್ರಿ. ಹಂಗೆ ನೋಡ್ರಿ, ಇಲ್ಲಿ ಸೃಜನಗಂತೇಳಿ ನನ್ನದು ಹಿಟ್ಟೆಲ್ಲ ಕಲಿಸ್ಕೊಂತ ಕುಂತ್ರೆ ಭಾಳ ಹೊತ್ತಾಕತಿ ಅಂಥೇಳಿ ನಾನು ಫಸ್ಟ್ ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ. ಹಾಗಾಗಿ ತಂಡೆಲ್ರಿ ಒಂದು ಸ್ವಲ್ಪ ಏಳೋದು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೈತಿ. ಹಾಗಾಗಿ ಹಿಟ್ಟು ಭಾಳನ ಆತ್ರಿ ಅದು. ಅದ್ರಾಗ ನಾನು ಇವತ್ತು ಯಾವ ಹಿಟ್ಟು ಹಾಕ್ಕೊಂಡು ಮಾಡತ್ತಿದ್ದೆ ಅಂತ ಹೇಳಿದ್ರೆ ಸಜ್ಜಿ ಹಿಟ್ಟು ನೋಡ್ರಿ. ಅದು ಯಾರ್ಯಾರು ನಮ್ಮ ಮತ್ತು ಆ ವಿಡಿಯೋ ಎಲ್ಲ ನೋಡಿಲ್ಲ, ಎಲ್ಲರೂ ಆ ವಿಡಿಯೋನೂ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಅಂದರೆ ನಮ್ಮ ಅತ್ತೆಯವರು ಊರಿಂದ ಎಲ್ಲ ಕೊಟ್ಟು ಕಳಿಸ್ದಂಥ ಹಿಟ್ಟಿತ್ತು ರೀ ಸಜ್ಜಿ ಹಿಟ್ಟು. ಇನ್ನು ಕೆಡ್ತೈತದ ಇಟ್ಟರೆ ಭಾಳ ದಿನ ಆಯ್ತು ಅಂದ್ರೆ ಸುಮ್ಮನೆ ಕೆಡ್ತೈತಲ್ರಿ. ಅಷ್ಟೆಲ್ಲ ಸಜ್ಜಿ ಎಲ್ಲ ಭಾಳ ಚಲೋ ರೀ. ಅವೆಲ್ಲ ಹೆಲ್ತಿಗೆ ನವಧಾನ್ಯಗಳು, ಸಿರಿಧಾನ್ಯಗಳು ಅಂತ ಹೇಳ್ತೀವಿ ರೀ. ಸಜ್ಜಿ, ಜೋಳ, ರಾಗಿ ಇಂಥವು ಏನದು ನಾವು ಧಾನ್ಯ ಅಂತ ಹೇಳ್ತೀವಲ್ಲ, ಅವೆಲ್ಲ ಭಾಳ ಹೆಲ್ತಿಗೆ. ಅವಾಗೆಲ್ಲ ಸಜ್ಜಿ ರೊಟ್ಟಿ ಈ ರೀತಿ ಎಲ್ಲ ಭಾಳ ಮಾಡ್ತಿದ್ರಿ. ಬಟ್ ಬರ್ತಾ ಈಗೆಲ್ಲ ಕಡಿಮೆ ಆಗೈತಿ. ಹಾಗಾಗಿ ಏನೋ ತಿನ್ನೋದು ವರ್ಷಕ್ಕೊಂದು ಸಲ ಈಗ ಸ್ಪೆಷಲ್ ನಾವು ಹಬ್ಬಕ್ಕೆ ಅಂತ ಹೇಳಿ ಅಷ್ಟೇ ಮಾಡುವಂಥದ್ದು. ಹಾಗಾಗಿ ನಾನು ಹಿಟ್ಟು ಹೆಂಗೂ ಇತ್ತಲ್ಲ, ಇನ್ನು ಮತ್ತೆ ಕೆಡ್ತೈತೆ ಅಂತ ಹೇಳಿ ನಾನು ಅದನ್ನು ತಾಲಿಪಟ್ಟಿ ಮಾಡ್ಕೊಂಡ್ರಾತು ಇವತ್ತು. ನನಗೂ ಯಾಕೋ ಇವತ್ತು ಯಾಕೋ ತಿನ್ನೋಕೆ ರೊಟ್ಟಿ ಬೇಡ ಅಂಥೇಳಿ ಅನ್ನಿಸ್ತ್ರಿ. ಏನಾರು ಮಾಡೋಣ ಬೇರೆ ಅಂಥೇಳಿ ನಾನು ತಾಲಿಪಟ್ಟಿನ ಮಾಡ್ಕೊಳಕತ್ತಂಥದ್ದು ನೋಡ್ರಿ. ಸಜ್ಜಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಿಟ್ಟನ್ನ ನಾದ್ಕೊಂಡು, ಅದು ಹಿಟ್ಟು ನಾದ್ಕೊಂತ ಜಾಸ್ತಿ ಇತ್ತು ರೀ. ಅವಂಗೆ ಲೇಟಾಗಿತ್ತು. ಮತ್ತೆಲ್ಲನೂ ನಾದ್ಕೊಂಡು ಅವಂಗೆ ನಾನು ಮಾಡಿದ್ದೆ ಅಂದ್ರೆ ಲೇಟ್ ಆಕತ್ತೆ ಅಂಥೇಳಿ ಫಸ್ಟ್ ಮತ್ತು ಅವಂಗೆ ಅಷ್ಟು ಹಿಟ್ಟು ನಾದ್ಕೊಂಡು ಅವಂಗೆ ಅಷ್ಟು ಮಾಡಿ ಒಂದು ತಿಂದು ಹೋದ ರೀ. ಮತ್ತು ಬಾಕ್ಸಿಗೂ ಬೇಕಂತ ಹೇಳ್ದೆ, ಮತ್ತು ಅವ್ನಿಗೊಂದು ಬಾಕ್ಸಿಗೂ ಹಾಕಿ ಅವನದು ಸ್ಕೂಲಿಗೆ ಅವ್ನು ಕಳಿಸ್ಕೊಟ್ಟೆ. ಕುಬ್ಬಿನೂ ಸುಮ್ಮನೆ ಆಡಾಕತ್ತಿದ್ಲು ರೀ. ಹಂಗೆ ರೀ ಒಂದಿನ ಒಂಥರ ಇರ್ತಾಳೆ, ಒಂದೊಂದು ದಿನ ಏನೂ ಕಾಟ ಕೊಡೋಂಗಿಲ್ಲ. ಬೆಳಿಗ್ಗೆ ತನ್ನ ಪಾಡಿ ಎಷ್ಟು ಚಂದ ಆಟ ಆಡ್ತಿರ್ತಾಳೆ ಅಂತಂದ್ರೆ ನೋಡಿದ್ರೆ ನಮ್ಗೆ ಖುಷಿ ಆಗ್ಬೇಕು. ಆ ರೀತಿ ಆಟ ಆಡ್ತಿರ್ತಾಳೆ. ಸುಮ್ಮನೆ ಏನು ತನ್ನ ಪಾಡಿ ಆಟ ಆಡೋದು, ಗಾಡಿ ಆಡೋದು ಆ ರೀತಿ ಎಲ್ಲ ಮಾಡ್ತಿರ್ತಾಳೆ. ಒಂದೊಂದು ದಿನ ಮಾತ್ರ ನೋಡಿದ್ರೆ ಸಿಟ್ಟು ಬರ್ಬೇಕು, ಯಾಕಂದ್ರೆ ಅಷ್ಟು ಕಾಡ್ತಿರ್ತಾಳೆ. ಒಟ್ಟು ಇಲ್ಲಿ ಬಂದು ನಂಗೆ ಹಿಡ್ಕೊಂಡು ನಿಂತು ಬಿಡ್ತಾಳೆ. ಸರಿದೇ ಇಲ್ಲ, ನಂಗೆ ಜಕ್ಕೊಂತ ನಂಗೆ ಎತ್ಕೊ ಅಂತ ಹೇಳಿ ಆಕಿ ಭಾಷೆ ಒಳಗೆ ಹೇಳ್ಕೊತ ನಿಂತು ಬಿಡ್ತಾಳ್ರಿ. ಹತ್ಕೊಂತ ಮಾಡೋಕೆ ಕೊಡ್ತಿರಂಗಿಲ್ಲ. ಈ ಕಡೆ ಕೆಲಸನೂ ಆಗಂಗಿಲ್ಲ, ಈ ಕಡೆ ಆಕಿನೂ ಸುಮ್ಮನೆ ಇರೋಂಗಿಲ್ಲ. ಆಮೇಲೆ ಬೆಳಿಗ್ಗೆ ಹಂಗೆ ಮಾಡಕತ್ಲು ಅಂತಂದ್ರೆ ಮೂಡ್ ಒಂಥರ ಅಪ್ಸೆಟ್ ಆದಂಗೆ ಆಗಿಬಿಡ್ತೈತೆ. ಆ ರೀತಿ ಆಕಿರ್ತೈತೆ ನೋಡ್ರಿ. ಗುಬ್ಬಿನೂ ಇಲ್ಲೇ ಇದ್ದಾಳ್ರಿ. ಆಕಿದು ಧ್ವನಿ ಕೇಳತೈತೆ ನಿಮ್ಗೆ. ಹಂಗೆ ವಾಯ್ಸ್ ಓವರ್ ಕೊಡುವಾಗ ಇಲ್ಲೇ ಇದ್ದಾಳಕ್ಕಿ. ಹಂಗಾಗಿ ಆಕಿದೊಂದು ಸ್ವಲ್ಪ ಧ್ವನಿ ಕೇಳತೈತೆ ನೋಡ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಹಂಗೆ ನಂದು ಈ ರೀತಿ ನನ್ನ ಒಂದು ದಿನ ಶುರುವಾಗಿತ್ತು ನೋಡ್ರಿ.
ಗುಬ್ಬಿ ಭಾಳ ಆವಾಜ್ ಮಾಡಾಕತ್ಲ್ರಿ. ಎಷ್ಟು ಇದನ್ನು ಮಾಡಿದ್ರೂ ಆಕೆ ಸುಮ್ಮನೆ ಆಗಲಿಲ್ಲ. ಅಂದ್ರೆ ಆಕೆಗೆ ನಾನು ಹೆಂಗೆ ಸುಮ್ಮನೆ ಅಂತನಲ್ಲ ಹಂಗೆ ಆಕೆಗೆ ಒಂಥರ ಆಟ ಆಡತ್ತಂಗೆ ಆಗಾಕತ್ ಬಿಡ್ತೈತೆ ನನ್ನ ಜೊತೆ ಇನ್ನೂ ಜಾಸ್ತಿ ಮಾಡೋದು ಆ ರೀತಿ ಎಲ್ಲ ಮಾಡತ್ಲ. ಹಂಗಾಗಿ ಆಕೆಗೆ ಒಂದು ಸ್ವಲ್ಪ ನಿದ್ದೆ ಟೈಮ್ ಆಗಿತ್ತು, ಮಲಗಿಸಿ ಮತ್ತು ನನ್ನ ವರ್ಕ್ನ ನಾನು ಕಂಟಿನ್ಯೂ ಮಾಡಿಕೊಂಡೆ ನೋಡಿರಿ. ಹಂಗೆ ಇನ್ನೊಂದು ಏನಂತ ಹೇಳಿದ್ರೆ ನನ್ನ ನಿನ್ನೆ ವಿಡಿಯೋ ಒಳಗೆ ತಮ್ಮನೇಲಿ ಏನು ಹಾಕಿದ್ದೆ ಅಂತ ಹೇಳಿದ್ರೆ ನಾನು ಒಂದು ವಿಡಿಯೋನ ಯೂಟ್ಯೂಬ್ದ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಏನಿರ್ತೈತಲ್ಲ ರೀ ಅದು ರಿಮೂವ್ ಮಾಡಿತ್ತು. ಯಾಕಂತ ಹೇಳಿದ್ರೆ ನಾವು ಈಗೇನು ನನಗೆ ಏನು ಅನಿಸ್ಬಿಡ್ತು ಅಂತಂದ್ರೆ ಹಂಗಂದ್ರೆ ಮಕ್ಕಳನ್ನೆಲ್ಲ ವಿಡಿಯೋದಾಗೆಲ್ಲ ತೋರಿಸ್ಬಾರ್ದೇನೋ, ಹಂಗಂದ್ರೆ ಈ ರೀತಿ ಮಕ್ಕಳ ಜೊತೆಗಿನ ವಿಡಿಯೋ ಎಲ್ಲ ಮಾಡಿ ಹಾಕಬಾರ್ದು ಏನೋ ಅಂಥೇಳಿ ಈ ರೀತಿ ಎಲ್ಲ ಅನಿಸ್ಬಿಡ್ತ್ರಿ ಅವತ್ತು. ಹಾಗಾಗಿ ಒಂದು ಸ್ವಲ್ಪ ನಂದು ಅವತ್ತಿನ ದಿನ ಡಲ್ಲಾಗೇನೆ ಇತ್ತು. ಯಾಕಂದ್ರೆ ಹಿಂದಿನ ದಿನ ನನ್ನ ವಿಡಿಯೋ ಎಲ್ಲ ನಾನೆಲ್ಲ ಅದ್ರದ್ದೇನು ಕೆಲಸ ಸ್ವಲ್ಪ ಆಗೋದಿಲ್ಲ ರೀ. ಆ ವಿಡಿಯೋ ಮಾಡಿ ಇಟ್ಕೋಬೇಕು, ಆಮೇಲೆ ಅದನ್ನು ಎಡಿಟ್ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ತಮ್ನೇಲ್ ಮಾಡ್ಕೋಬೇಕು, ಆಮೇಲೆ ಮತ್ತು ವಾಯ್ಸ್ ಓವರ್ ಕೊಡಬೇಕು, ಆಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು. ಇದಿಷ್ಟೆಲ್ಲ ಕೆಲಸ ಇರ್ತೈತಿ. ಇಷ್ಟೆಲ್ಲ ಮಾಡಿ ನಾವು ಅದೆಲ್ಲ ಅಪ್ಲೋಡ್ ಮಾಡುವಷ್ಟೊತ್ತಿಗೆ ಅದು ಮಾಡಿ ಆದ ಕೂಡಲೇ ಅದನ್ನು ರಿಮೂವ್ ಮಾಡಿಬಿಟ್ರೆ ಅಂತಂದರೆ ಎಷ್ಟು ಬೇಜಾರಾಕತ್ತಲ್ಲ ರೀ. ಹಾಗಾಗಿ ನಂಗೆ ಅವತ್ತಿನ ದಿನ ಒಂದು ಸ್ವಲ್ಪ ಬೇಜಾರಾದಂಗೆ ಅನ್ನಿಸ್ತು. ಆಮೇಲೆ ನಾನು ಅಷ್ಟಕ್ಕೆ ನಾನು ಅಂದ್ಕೊಂಡೆ ಏನಂತ ಹೇಳಿದ್ರೆ ನಾವು ತಪ್ಪು ಮಾಡೇವಂದ್ಮೇಲೆ ಅದಕ್ಕೆ ಪನಿಷ್ಮೆಂಟ್ ಅಂತೇಳಿ ಸಿಕ್ಕಾಗಲ್ರಿ, ನಾವು ನೆಕ್ಸ್ಟ್ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾ ಏನು ಮಾಡಿದ್ದೆ ಅಂತ ಹೇಳಿದ್ರೆ ಹಂಗೆ ಯಾರಾದರೂ ಹೊಸ ಯೂಟ್ಯೂಬರ್ ನೋಡಾಕತ್ತಿದ್ರಿ ಅಂದರೆ ಅವರು ಒಂದು ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೆ ಈ ವಿಚಾರನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳತ್ತೀನಿ. ಏನಂತ ಹೇಳಿದ್ರೆ ಆ ವಿಡಿಯೋದಾಗ ಏನಿತ್ತಂದ್ರೆ ಗುಬ್ಬಿಗೆ ನಾನು ಸ್ವಲ್ಪ ಜೋರಾಗಿ ಬೈದಿದ್ದು ಅಂತಂದ್ರೆ ಇಂಟೆನ್ಷ್ನಲಿ ಅಲ್ಲ, ಹಂಗೆ ಕಾಮಿಡಿಯಾಗೇನ ನಾನು ಬೈದಿದ್ದೆ, ಜೋರು ಮಾಡಿದ್ದು ಆ ರೀತಿ ಎಲ್ಲ ಮಾಡ್ದಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ಲ, ಅದು ಅದರೊಳಗಿತ್ತು. ಆಮೇಲೆ ಇನ್ನೊಂದು ಏನಿತ್ತು ಅಂತಂದ್ರೆ ಪ್ರಾಣಿ ಹಿಂಸೆದು ಅಂದ್ರೆ ಬೆಕ್ಕಿಂದೆಲ್ಲ ಸ್ವಲ್ಪ ಜಾಸ್ತಿನೇ ತೋರಿಸಿದ್ದೆ ಅಲ್ಲ, ಅದ್ರ ಬಗ್ಗೆ ಇದೊಂದು ಸ್ವಲ್ಪ ವಿಚಾರ ಇತ್ತು. ಹಾಗಾಗಿ ಯೂಟ್ಯೂಬ್ ಗೈಡ್ಲೈನ್ಸ್ ಅನ್ನೋದೇನಿರ್ತೈತಲ್ಲ ರೀ ಅದನ್ನು ಆ ಒಂದು ರೀಸನ್ದೇ ಆ ಒಂದು ವಿಡಿಯೋನ ರಿಮೂವ್ ಮಾಡ್ದೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ ನಾವು ಮಕ್ಕಳ ಜೊತೆಗೆ ವಿಡಿಯೋ ಮಾಡೋದು ತಪ್ಪು, ಮಕ್ಕಳ ಜೊತೆಗೆ ವಿಡಿಯೋ ಮಾಡಿ ಹಾಕಿದ್ರೆ ರಿಮೂವ್ ಮಾಡ್ತೈತಿ ಅಂತ ಏನಲ್ಲ. ಏನಂತ ಹೇಳಿದ್ರೆ ಮಕ್ಕಳ ಜೊತೆಗೆ ನಾವು ಕರೆಕ್ಟಾಗಿ ನಮ್ಮದು ಬಿಹೇವಿಯರ್ ಇರಬೇಕು. ಅಂತಂದ್ರೆ ಈಗ ನಾವು ಬೈಯೋದಾಗಲಿ ಆಮೇಲೆ ಹೊಡೆಯೋದಾಗಲಿ ಈಗ ನಮಗೆ ಅದು ಗೊತ್ತಿರ್ತೈತಿ. ಏನಂತ ಹೇಳಿದ್ರೆ ನಾವು ಅವ್ರ ಜೊತೆಗೆ ಇಂಟೆನ್ಷ್ನಲಿ ಬೈಯಾಕತ್ತಿಲ್ಲ, ಹೊಡ್ಯಾತಿಲ್ಲ, ಏನೋ ಕಾಮಿಡಿ ಮಾಡತ್ತೇವಿ, ಅವ್ರಿಗೆ ಕಾಡ್ಸಾತ್ತೇವಿ ಅಂತ ಈ ರೀತಿ ಅದು ನಮಗೆ ಗೊತ್ತಿರ್ತೈತಿ. ಬಟ್ ನೋಡೋರಿಗೆ ಅದೇನು ಅನ್ನಿಸ್ತಿರ್ತೈತಿ, ಮಕ್ಕಳಿಗೆ ಅದರಿಂದ ಬೇಜಾರಾಗಿರ್ತೈತಿ. ಅಂದ್ರೆ ಮಕ್ಕಳಿಗೆ ಅವ್ರು ಬೈಯಾತಾರ ಹೊಡ್ಯಾತಾರ ಅಂತ ಅಂದರೆ ನೆಗೆಟಿವ್ ಆಗಿ ತೋರಿಸ್ತೈತಲ್ಲ ರೀ. ಹಾಗಾಗಿ ಯೂಟ್ಯೂಬ್ನವರು ಈ ರೀತಿ ಮಕ್ಕಳಿಗೆ ಹೊಡೆಯೋದಾಗಲಿ ಬೈಯೋದಾಗಲಿ ಆಮೇಲೆ ಗ್ಯಾಸ್ ಹತ್ರ ಹೋಗುವಂಥ ವಿಡಿಯೋ ಆಗಲಿ, ಗ್ಯಾಸ್ ಅಂತಲ್ಲ ಏನೋ ಡೇಂಜರಸ್ ಪ್ಲೇಸ್ ಒಳಗೆ ಮಕ್ಕಳದ್ದು ವಿಡಿಯೋ ಎಲ್ಲ ಮಾಡುವಂಥದ್ದಾಗಲಿ ಇಂಥದ್ದೆಲ್ಲನೂ ನಾವು ಮಾಡಬಾರ್ದು ಅನ್ನೋದು ಒಂದು ಇಂಟೆನ್ಷನ್. ಆಮೇಲೆ ಪ್ರಾಣಿ ಹಿಂಸೆ, ಪ್ರಾಣಿ ಯಾವುದೇ ಆಗಲಿ ರೀ, ನಾಯಿ ಬೆಕ್ಕು ಯಾವುದೇ ಇರಲಿ, ಪ್ರಾಣಿಗಳದ್ದು ಅವಕ್ಕೆ ತ್ರಾಸು ಕೊಡೋ ಥರ ವಿಡಿಯೋ ಎಲ್ಲ ಇದ್ರೂ ಅದನ್ನು ನಮ್ಮದು ಯೂಟ್ಯೂಬ್ ಏನೈತಲ್ಲ ಇದು ಅವಾಯ್ಡ್ ಮಾಡುವಂಥದ್ದು. ಸೊ ಹಾಗಾಗಿ ಯಾರಾದರೂ ಈ ರೀತಿ ವಿಡಿಯೋನ ನೀವು ಮಾಡ್ತಿದ್ರಿ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್. ಯಾಕಂದ್ರೆ ನಾವು ಅಷ್ಟೆಲ್ಲ ಅದಕ್ಕೆ ವರ್ಕ್ ಟೈಮ್ ಕೊಟ್ಟಿರ್ತೀವಿ. ಆಮೇಲೆ ನೆಟ್ಟಿಗೆ ಅಪ್ಲೋಡ್ ಮಾಡೋಕೆ ಅದ್ರದ್ದು ನಾವು ನೆಟ್ಟೆಲ್ಲ ಎಷ್ಟು ವೇಸ್ಟ್ ಆಕತಿ ಅಂತ ಹೇಳಿ ಮಾಡೋರಿಗೆ ಗೊತ್ತಿರ್ತೈತಿ. ಸೊ ಅದೆಷ್ಟೆಲ್ಲ ಆದಮೇಲೆ ಅದರಿಂದ ನಮ್ಗೆ ಅದು ವಿಡಿಯೋ ಎಲ್ಲ ಹಾಕಿ ಆದಮೇಲೆ ಅದನ್ನು ರಿಮೂವ್ ಮಾಡಿದ ಕೂಡಲೇ ಅಂದರೆ ಎಷ್ಟು ಬೇಜಾರಾಕತಿ ಅನ್ನೋದೂ ಗೊತ್ತೈತಿ. ಹಾಗಾಗಿ ಹೇಳತ್ತೇನೆ ಅಷ್ಟೆ. ಸೊ ಈ ರೀತಿ ಎಲ್ಲ ವಿಡಿಯೋನ ಹಾಕಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಏನೇ ಇದ್ದರೂ ಒಂದು ಒಳ್ಳೆ ರೀತಿ ವಿಡಿಯೋ ತೋರಿಸೋದನ್ನು ವಿಡಿಯೋ ನಮ್ಗೆ ಅದು ಒಳ್ಳೆ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಯೂಟ್ಯೂಬ್ನವ್ರು ಅದನ್ನ ಅಪ್ರೋಚ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಆ ರೀತಿ ಎಲ್ಲ ಮಾಡಿರಿ. ಈ ರೀತಿ ನೆಗೆಟಿವ್ ಶೇಡ್ ಏನೈತಲ್ಲ ಅದನ್ನು ಆಲ್ಮೋಸ್ಟ್ ಬಿಟ್ಟು ಈ ರೀತಿ ಮಾಡಬೇಕು ಅನ್ನೋದೊಂದು ನೋಡಿರಿ. ಈ ರೀತಿಯಾಗಿ ನಾಷ್ಟ ನಮ್ದು ಶುರುವಾಗಿತ್ತು. ಇಲ್ಲಿ ನೋಡಿರಿ ಗುಬ್ಬಿಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಲಾರ್ದ ಭಾಳ ದಿನ ಆಗಿತ್ತು. ಹಾಕ್ಬೇಕಂಥೇಳಿ ಎಣ್ಣೆ ಎಲ್ಲ ಬಿಸಿ ಮಾಡಿ ತೊಗೊಬಂದು ಎಣ್ಣೆಗೆ ತಲೆ ಹಾಕಿದ್ರಾತಂಥೇಳಿ ಮತ್ತಾಗಲಿ
ಎಲ್ಲ ಹೋಗೋದು ಎದ್ದು ನಿಲ್ತೀಯ ಹಾಯ್ ಮಾಡಲ್ಲ ಹಾಯ್ ತಾತ ಅಲ್ಲ ತಾತ ಅದಕ್ಕೆ ತಾತ ನಿಲ್ಲಿ ಇಲ್ಲ ಟಿಕ್ 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 ಹೆಂಗಿದೆ ಸುನಿಲ್ಲ ಬೇಡ ಒಲ್ಯ 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 ಇದಿಷ್ಟು ಎಣ್ಣೆ ಒಂದು ಸ್ವಲ್ಪಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ನೆತ್ತಿಗೆ ಅಂದ್ರೆ ಇಷ್ಟು ದಿವಸ ಥಂಡಿತ್ತಲ್ರಿ ಹೀಗಾಗಿ ಅಂದರೆ ಥಂಡಿಂದ್ರೆ ಚಳಿ ಇತ್ತಲ್ರಿ ಹಾಗಾಗಿ ನಾನು ಆಕೆಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ನೀರು ಹಾಕಿಲ್ಲ ಅದ್ರಾಗ ನೆಗಡಿನೂ ಆದಿತ್ತು ಮತ್ತು ಅದು ಮನ್ಯಾರ ಆರಾಮಾಗಿಲ್ಲ ಅದೆಲ್ಲ ವಿಡಿಯೋನೂ ಹಾಕಿದ್ದೈತಿ ನಿಮ್ಗೆ ಗೊತ್ತೈತಿ ಹಾಗಾಗಿ ನಾನು ಆರಾಮ ಇದ್ದಿದ್ದಿಲ್ಲ ಆಮೇಲೆ ನೆಗಡಿ ಥಂಡಿ ಚಳಿ ಎಲ್ಲ ಐತಿ ಅಂಥೇಳಿ ಎಣ್ಣೆ ಹಚ್ಚಿ ಜಳಕ ಮಾಡಿಸಿದ್ದಿಲ್ಲ ಅಲ್ರಿ ಮಾಡಿಸಿದ್ರಾತ ಈಗ ಒಂದು ಸ್ವಲ್ಪ ಅಂತ ಹೇಳಿ ನಾನು ಆಕೆಗೆ ಮಾಡ್ಸತ್ತೇನೆ ಇಷ್ಟು ತ್ರಾಸು ಕೊಟ್ಲ ಇಷ್ಟು ದಿವಸ ಸಣ್ಣಕ್ಕಿದ್ಲು ನೋಡ್ರಿ ಈಗ ಏನಂದ್ರೆ ಮನೆ ತುಂಬನೂ ಓಡಾಡಿ ನಾನು ಆಕೆಗೆ ಎಣ್ಣೆ ಹಚ್ಬೇಕಿಲ್ಲ ಅಂದ್ರೆ ಚೀರ್ತಾಳೆ ಗಟ್ಟೆಗೆ ಹಿಡಿದು ಹಚ್ಚಿದ್ಯಾ ಅಂತಂದ್ರೆ ಈ ರೀತಿ ಆಕೆಗೆ ಎಣ್ಣೆ ಹಚ್ಚುವಾಗ ಅದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕಂತಂದ್ರೆ ಆಕೆ ಸಿಗೋದನ್ನೇ ಇಲ್ಲ ಕೈಗೆ ಓಡಿಬಿಡ್ತಾಳೆ ಆ ರೀತಿ ಎಣ್ಣೆ ಹಚ್ಬೇಕಂದ್ರೆ ಮನೆ ತುಂಬ ಎಲ್ಲ ಓಡಾಡಿ ಎಣ್ಣೆ ಕಡಿಕು ಹಂಗೂ ಹಿಂಗೂ ಮಾಡಿ ನೆತ್ತಿಗೆ ಮೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿಕ್ಕಿ ಸ್ವಲ್ಪ ಬೆಚ್ಚಗೆ ಇರೋ ನೀರ್ಲೇಕಿಗೆಲ್ಲ ಇವತ್ತು ಜಳಕ ಮಾಡಿಸಿ ಮಲಗಿಸಿದೆ ನೋಡ್ರಿ ಇದು ಮಲ್ಕೊಂಡು ಎದ್ದ ಮೇಲೆ ನಾನು ಮಾಡ್ಕೊಂಡಂಥ ವಿಡಿಯೋ ಸೊ ಇವತ್ತಿನ ದಿನ ಈ ರೀತಿಯಾಗಿತ್ತು ನೋಡ್ರಿ ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಬಾಯ್